ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ವಿವಿಧ ರೀತಿಯ FDಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಫಿಕ್ಸ್ಡ್ ಡೆಪಾಸಿಟ್ಗಳು ಅಥವಾ FDಗಳು ಅಂದರೆ ನಿಮ್ಮ ಹಣವನ್ನು ನಿಗದಿತ ಅವಧಿಗೆ ಹೂಡಿಕೆಯನ್ನು ಮಾಡೋದು. ನೀವು ಸ್ಥಿರ ಬಡ್ಡಿಯನ್ನು ಗಳಿಸುವಾಗ ನಿಮ್ಮ ಹಣವನ್ನು ಠೇವಣಿ ಇಡುವುದಕ್ಕೆ ಇದು ಅನುಮತಿಸುತ್ತೆ. ಕನಿಷ್ಠ ಅಪಾಯವನ್ನು ಬಯಸುವವರಿಗೆ FDಗಳು ಉತ್ತಮ ಹೂಡಿಕೆಯ ಆಯ್ಕೆಯಾಗಿದೆ. ಆದರೆ ಜನರು ವಿಭಿನ್ನ ಹೂಡಿಕೆಯ ಗುರಿಗಳನ್ನು ಹೊಂದಿದ್ದಾರೆ. ಆದ್ದರಿಂದ ನಿಮ್ಮ ಅಗತ್ಯತೆಗಳಿಗೆ ಅನುಗುಣವಾಗಿ ಸರಿಯಾದ FDಯನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ. ವಿವಿಧ ರೀತಿಯ FDಗಳಿವೆ. ನೀವು ಅವೆಲ್ಲವುಗಳ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡ ನಂತರ ಹೂಡಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ವಿವಿಧ ರೀತಿಯ FDಗಳು ಯಾವುವು ಎಂಬುದನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ರೆಗ್ಯುಲರ್ ಫಿಕ್ಸ್ಡ್ ಡೆಪಾಸಿಟ್. ಇದು ಪ್ರಮಾಣಿತ FD ಯೋಜನೆಯಾಗಿದೆ. ಯೋಜನೆಯ ನಿಯಮಗಳನ್ನು ಅವಲಂಬಿಸಿ ನೀವು ಮಾಸಿಕವಾಗಿ, ತ್ರೈಮಾಸಿಕವಾಗಿ, ಅರ್ಧವಾರ್ಷಿಕವಾಗಿ ಅಥವಾ ವಾರ್ಷಿಕದ ಆಧಾರದ ಮೇಲೆ ಬಡ್ಡಿಯನ್ನು ಇಲ್ಲಿ ಪಡೆಯೋದಕ್ಕೆ ಅವಕಾಶವಿದೆ. 7 ದಿನಗಳಿಂದ 10 ವರ್ಷಗಳವರೆಗಿನ ಅವಧಿಗೆ ಹಣವನ್ನು ಠೇವಣಿ ಮಾಡಬಹುದು. ಬಡ್ಡಿ ದರ ಸಾಮಾನ್ಯವಾಗಿ ಸೇವಿಂಗ್ಸ್ ಡೆಪಾಸಿಟ್ಗಿಂತ ಹೆಚ್ಚಾಗಿರುತ್ತೆ. ಹೆಚ್ಚುವರಿಯಾಗಿ ಸಾಲಗಳು ಮತ್ತು ಓವರ್ ಡ್ರಾಫ್ಟ್ಗಳಂತಹ ವೈಶಿಷ್ಟ್ಯತೆಗಳ ಲಭ್ಯ ಇದೆ. ಅಲ್ಲದೆ ಮೆಚುರಿಟಿಗೂ ಮೊದಲು ಹಣ ವಾಪಸ್ ಪಡೆದರೆ ಕಡಿಮೆ ಬಡ್ಡಿ ಗಳಿಕೆಗೆ ಕಾರಣ ಆಗಬಹುದು. ಇನ್ನು ನೀವು ತೆರಿಗೆಗಳನ್ನು ಉಳಿಸೋದಕ್ಕೆ ಬಯಸಿದರೆ ಟ್ಯಾಕ್ಸ್ ಸೇವರ್ ಫಿಕ್ಸ್ಡ್ ಡೆಪಾಸಿಟ್ಗಳು ಸರಿಯಾದ ಆಯ್ಕೆ. ಇದು 5 ವರ್ಷಗಳ ಲಾಕಿನ್ ಅವಧಿಯೊಂದಿಗೆ ಬರುತ್ತೆ. ಇದು ಸಾಮಾನ್ಯ FDಗಳಿಗೆ ಸಮಾನವಾದ ಬಡ್ಡಿ ದರಗಳನ್ನು ನೀಡುತ್ತೆ. ಅಲ್ಲದೆ ಇದರಲ್ಲಿ ಪ್ರೀಮೆಚ್ಯೂರ್ ವಿತ್ಡ್ರಾವೆಲ್ಗೆ ಅವಕಾಶ ಇಲ್ಲ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ನೀವು 1.5 ಲಕ್ಷ ರೂಪಾಯಿಗಳವರೆಗಿನ ಹೂಡಿಕೆಗಳಿಗೆ ತೆರಿಗೆ ವಿನಾಯಿತಿಗಳನ್ನು ಪಡೆಯಬಹುದು. ಆದಾಗ್ಯೂ ಈ FDಯಲ್ಲಿ ಗಳಿಸಿದ ಬಡ್ಡಿ ತೆರಿಗೆಗೆ ಒಳಪಡುತ್ತೆ ಮತ್ತು ಸಾಲಗಳು, ಓವರ್ ಡ್ರಾಫ್ಟ್ಗಳಂತಹ ಹೆಚ್ಚುವರಿ ವೈಶಿಷ್ಟ್ಯತೆಗಳು ಇಲ್ಲಿ ಲಭ್ಯ ಇರುವುದಿಲ್ಲ. ಇನ್ನು ನೀವು ಬ್ಯಾಂಕ್ಗೆ ಭೇಟಿ ನೀಡುವ ಅಗತ್ಯ ಇಲ್ಲದ ಒಂದು ರೀತಿಯ FD ಕೂಡ ಇದೆ. ಇದನ್ನು ಡಿಜಿಟಲ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೆಯಲಾಗುತ್ತೆ. KYC ಪರಿಶೀಲನೆಯಿಂದ ಠೇವಣಿ ಮತ್ತು ಹಿಂಪಡೆಯುವಿಕೆಯವರೆಗೆ ಎಲ್ಲವನ್ನ ಆನ್ಲೈನಲ್ಲೇ ಈ FDಯಲ್ಲಿ ನೀವು ಮಾಡ್ಕೋಬಹುದು. ಈಗ ಮರು ಹೂಡಿಕೆ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ಕೂಡ ನೋಡೋಣ. ಇಲ್ಲಿ ಗಳಿಸಿದ ಬಡ್ಡಿಯನ್ನು ಮರು ಹೂಡಿಕೆ ಮಾಡಲಾಗುತ್ತೆ. ಇಲ್ಲಿ ನೀವು ಮೆಚುರಿಟಿ ವೇಳೆ ಬಡ್ಡಿ ಜೊತೆಗೆ ಪ್ರಿನ್ಸಿಪಲ್ ಮೊತ್ತವನ್ನು ಪಡಿತೀರಿ. ನೀವು ಅಸಲು ಮತ್ತು ಮರು ಹೂಡಿಕೆ ಮಾಡಿದ ಬಡ್ಡಿಯ ಮೇಲೆ ಬಡ್ಡಿಯನ್ನು ಗಳಿಸ್ತೀರಿ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರ ಸ್ಥಿರ ಠೇವಣಿಗಳು ಅಂತ ಕರೆಯಲ್ಪಡುವ ವಿಶೇಷ FDಗಳು ಕೂಡ ಇವೆ. ಇವುಗಳು ಹಿರಿಯ ನಾಗರಿಕರಿಗೆ ಅಂದರೆ 60 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಅಂತಹ FDಗಳ ಮೇಲಿನ ಬಡ್ಡಿ ದರ ಪ್ರಮಾಣಿತ FDಗಳಿಗಿಂತ 0.75% ವರೆಗೆ ಹೆಚ್ಚಾಗಿರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಪ್ಲಸ್ ಎಂಬ ಇನ್ನೊಂದು ವಿಧ ಇದೆ. ಈ ಯೋಜನೆಯಲ್ಲಿ ನೀವು ಹೆಚ್ಚು ಹೂಡಿಕೆಯನ್ನು ಮಾಡಿದರೆ ಹೆಚ್ಚಿನ ಪ್ರತಿಫಲಗಳು ನಿಮಗೆ ಸಿಗ್ತವೆ. ಸಾಮಾನ್ಯ FDಗಳಿಗೆ ಹೋಲಿಸಿದರೆ ಇದು ಹೆಚ್ಚಿನ ಬಡ್ಡಿ ದರಗಳನ್ನು ನೀಡುತ್ತೆ. ಅಗತ್ಯವಿರುವ ಕನಿಷ್ಠ ಹೂಡಿಕೆಯ ಮೊತ್ತ ಹೆಚ್ಚು. ಈ FDಯಲ್ಲಿ ಪ್ರೀ ಕ್ಲೋಸರ್ ಇರೋದಿಲ್ಲ. ಹೂಡಿಕೆದಾರರು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಆಯ್ಕೆಯನ್ನು ಕೂಡ ಇಲ್ಲಿ ಹೊಂದಿರ್ತಾರೆ. ಈಗ ಆಟೋ ಫಿಕ್ಸೆಡ್ ಡೆಪಾಸಿಟ್ಗಳ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಈ ರೀತಿಯ FDಯಲ್ಲಿ ಲಾಕಿನ್ ಅವಧಿ ಇರುತ್ತೆ ಮತ್ತು ಪ್ರೀಮಿಚ್ಯೂರ್ ವಿತ್ಡ್ರಾವೆಲ್ಗೆ ದಂಡವನ್ನು ವಿಧಿಸಲಾಗುತ್ತೆ. ಆಟೋ ಫಿಕ್ಸೆಡ್ ಡೆಪಾಸಿಟ್ಗಳು ಉಳಿತಾಯ ಖಾತೆಗಳು ಮತ್ತು ಸ್ಥಿರ ಠೇವಣಿಗಳ ಪ್ರಯೋಜನವನ್ನು ನೀಡ್ತವೆ. ನಿಮ್ಮ ಉಳಿತಾಯ ಖಾತೆಯಲ್ಲಿ ನೀವು ನಿರ್ದಿಷ್ಟ ಮೊತ್ತವನ್ನು ನಿರ್ವಹಿಸಬೇಕಾಗುತ್ತೆ. ಉಳಿದ ಹಣವನ್ನು ಸ್ವಯಂಚಾಲಿತವಾಗಿ FDಗಳಿಗೆ ವರ್ಗಾಯಿಸಲಾಗುತ್ತೆ. ಇದು ಹೆಚ್ಚಿನ ಬಡ್ಡಿ ದರಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ FDಗಳ ಸಾಧಕ ಬಾಧಕಗಳನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾವು ಭಾವಿಸ್ತೇವೆ. ನಿಮಗಾಗಿ ಸರಿಯಾದ ಯೋಜನೆಯನ್ನು ಆರಿಸಿ ಮತ್ತು ನಿಮ್ಮ ಹಣವನ್ನು ನಿಮಗಾಗಿ ನೀವು ದುಡಿಸಿಕೊಳ್ಳಿ. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಥ್ಯಾಂಕ್ ಯು.